ಎಸ್ ಫ್ರೆಂಡ್ಸ್, ಇವತ್ತು ದೇವ್ರ ಮನೆ ಸಾಮಾನುಗಳನ್ನ ಹೇಗೆ ತೊಳೆಯೋದು ಹೊಳೆಯೋ ಹಾಗೆ ಮನೆಯಲ್ಲೇ ಇರುವಂಥ ಒಂದು ಹಿಟ್ಟನ್ನು ಬಳಸ್ಕೊಂಡು ಹೇಗೆ ತೊಳೆಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಎಸ್ ನೋಡಿ, ನಿಮ್ಮ ಮುಂದೆ ನಾನು ಒಂದು ಬೌಲನ್ನು ಇಟ್ಟಿದ್ದೀನಿ. ಆ ಬೌಲ್ಗೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಏನು ಹೊರಗಡೆ ಸಿಗುತ್ತಲ್ವ ಪ್ಯಾಕೆಟ್ ಮೊಸರು, ಆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರನ್ನು ನೀವು ಒಂದು 2 ಅಥವಾ 3 ಸ್ಪೂನ್, ಜಾಸ್ತಿ ಪಾತ್ರೆಗಳಿದ್ದರೆ 4, ಜಾಸ್ತಿ ಸಾಮಗ್ರಿಗಳಿದ್ರೆ 4 ಸ್ಪೂನ್, ಈ ಥರ ಎಷ್ಟು ಬೇಕಾದರೂ ಮೊಸರು ಬಳಸ್ಕೋಬಹುದು. ಅದರಲ್ಲಿ ಕ್ವಾಂಟಿಟಿ ಅಂತ ಏನಿಲ್ಲ, ಎಷ್ಟು ತಗೋಬೇಕಂತ. ಸೊ ನೋಡಿ, ಇದಕ್ಕೆ ನಾನು ನೀವು ನೋಡ್ತಾ ಇರೋ ಹಾಗೆ ಚಪಾತಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟನ್ನು ಹಾಕ್ಕೊಂಡೆ. ಈಗ ಅದೇ ಅಡುಗೆ ಮನೆಯಲ್ಲೇ ಸಿಗುವಂತಹ ಉಪ್ಪು, ಇದು 2 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಮೊಸರು ಮತ್ತು ಚಪಾತಿ ಹಿಟ್ಟು ಮತ್ತು ಉಪ್ಪು, ಈ 3 ಸಾಮಗ್ರಿಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ಹೇಗೆ ಪಾತ್ರೆನ ಇದರಿಂದ ಹೊಸತಾಗಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ತುಂಬಾ ಸುಲಭವಾದ ವಿಧಾನ ಮತ್ತು ಯಾವುದೇ ಖರ್ಚು ಕೂಡ ಇಲ್ಲ. ಹಾಗೆ ಪಾತ್ರೆಗಳು ಇದರಿಂದ ವಾಶ್ ಮಾಡೋದ್ರಿಂದ ಪಾತ್ರೆಗಳು ಕಪ್ಪಾಗೋದಿಲ್ಲ. ಬೇರೆ ಏನೇ ಬಳಸ್ಕೊಂಡು ನೀವು ಪಾತ್ರೆನ ವಾಶ್ ಮಾಡಿದ್ರು ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ದೇವ್ರ ಪಾತ್ರೆಗಳು ಕಲೆನೂ ಬೀಳೋದಿಲ್ಲ, ಕಪ್ಪಾಗೋದಿಲ್ಲ. ತುಂಬ ದಿನ ನೀಟಾಗಿ ಚೆನ್ನಾಗಿ ಹಾಗೇನೇ ಇರುತ್ತೆ. ನಿಮಗಿದು ಅನುಭವಕ್ಕೆ ಬರುತ್ತೆ. ಮಾಡಿ ನೋಡಿ ಎಷ್ಟು ಅದ್ಭುತವಾದ ಸುಲಭವಾದ ವಿಧಾನ ಅಂಥೇಳಿ. ಪೌಡ್ರನ್ನ ಬಳಸ್ಕೊಂಡು ಅಥವಾ ಲಿಕ್ವಿಡನ್ನು ಬಳಸ್ಕೊಂಡು ನಾವು ಕ್ಲೀನ್ ಮಾಡ್ತೀವಿ, ಬೇಗನೆ ಕಪ್ಪಾಗಿಬಿಡತ್ತೆ. ನಾನೆಲ್ಲನೂ ಟ್ರೈ ಮಾಡಿದ್ದೀನಿ. ಸೊ ಈಗ ನನಗೆ ಇಷ್ಟ ಆಗಿರೋದು ಈ ಒಂದು ರೆಮಿಡಿ. ನಾನು ಇದನ್ನೇ ಯಾವಾಗಲೂ ಮಾಡ್ತೀನಿ. ಸೊ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ಇದೆಷ್ಟು ಕಪ್ಪು ಇತ್ತಲ್ವಾ, ಇವಾಗ ನೋಡಿ ಉಜ್ಜುತ್ತಾ ಇದ್ದೀನಿ ನಾನು. ತುಂಬ ಟೈಮ್ ಕೂಡ ತಗೊಳ್ಳಲ್ಲ, ತುಂಬ ಬೇಗನೆ ಕ್ಲೀನ್ ಆಗುತ್ತೆ. ಸೊ ಎಸ್, ನೀವು ನೋಡಿ ಎಷ್ಟು ಚೇಂಜ್ ಆಯ್ತಲ್ವ, ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಬೇಗನೆ. ಸೊ ಇವಾಗ ನಾನು ಇನ್ನೂ ಚೆನ್ನಾಗಿ ತಿಕ್ಬಿಟ್ಟು ಫುಲ್ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ನನಗೆ ವಾಚ್ ಟೈಮ್ನ ಅವಶ್ಯಕತೆ ಇದೆ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತೀನಿ. ಈ ರೀತಿ ಅದ್ಭುತವಾದಂಥ ಒಂದೊಂದೇ ಏನು ವೀಡಿಯೋಸನ್ನು ನಾನು ಹಾಕ್ತಾ ಇರ್ತೀನಿ. ಹೆಚ್ಚಾಗಿ ನಾನು ಕೃಷ್ಣ ಸಂದೇಶ, ಆಮೇಲೆ ಸಾಯಿಬಾಬಾರ ಪವಾಡ, ಸಾಯಿ ಸಚ್ಚರಿತ್ರೆ ಇದೆಲ್ಲ ಹಾಕ್ತಾ ಇರ್ತೀನಿ. ಸೊ ನಿಮಗೆ ನನ್ನ ಜೀವನದಲ್ಲಿ ಸಾಯಿಯಪ್ಪ ಯಾವ್ಯಾವೆಲ್ಲ ಪವಾಡ ಮಾಡಿದ್ದಾರೆ ಅವುಗಳನ್ನ ಹಾಕ್ತಾ ಇರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮವ್ರಿಗೆ ಇದನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ಗಿರ್ಬೋದು, ನೀವು ಇದನ್ನ ಶೇರ್ ಮಾಡಿ. ಇದನ್ನ ಶೇರ್ ಮಾಡೋದ್ರಿಂದ ನನಗೂ ಸಪೋರ್ಟ್ ಆಗುತ್ತೆ. ಸೊ ನೋಡಿ, ನಾನು ಎಲ್ಲನೂ ನಿಮ್ಮ ಮುಂದೆ ಒಂದು 4-5 ಪಾತ್ರೆಗಳನ್ನ ಚೆನ್ನಾಗಿ ತಿಕ್ಕಿ ತೋರಿಸ್ತಾ ಇದ್ದೀನಿ. ಆಮೇಲೆ ತುಂಬ ಕಷ್ಟಪಟ್ಟು ಉಜ್ಜಬೇಕು, ತಿಕ್ಕಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ಯಾರು ಬೇಕಾದರೂ ಇದನ್ನ ಮಾಡ್ಕೊಳ್ಬೋದು.
ಸೊ ನಾನು ಎಲ್ಲ ಸಾಮಗ್ರಿಗಳನ್ನೂ ಇದರಲ್ಲೇ ಕ್ಲೀನ್ ಮಾಡಿಕೊಂಡೆ. ಇವಾಗ ನಿಮಗೆ ಕಾಣಿಸ್ತಾ ಇದೆ ಇದು ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನಾನು ನಿಮಗೆ ಇಲ್ಲೇ ಒಂದಿನ ಈ ಚಿಕ್ಕ ಪಾತ್ರೆನ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಷ್ಟು ನನ್ನ ಹತ್ರ ಬೆಳ್ಳಿ ದೀಪನೂ ಇತ್ತು ಒಂದು, ಅದನ್ನು ಸಹ ಇದರಲ್ಲೇ ತೊಳೆದಿದ್ದೀನಿ, ಅದು ಸಹ ಚೆನ್ನಾಗಿ ಕ್ಲೀನ್ ಆಯಿತು. ಸೊ ಇವಾಗ ನೋಡಿ ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ. ನಾನು ಇನ್ನೂ ನೀಟಾಗಿ ತೊಳೆದಿಲ್ಲ, ಇಲ್ಲೇ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಈ ರೀತಿಯಾಗಿ ಸಿಂಕ್ ಹತ್ರ ತೊಗೊಂಡು ಹೋಗಬೇಕು. ಸೊ ಇಲ್ಲೇ ತೊಳೆದಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು, ಎಷ್ಟು ಹೊಸತಾಗಿ ಕಾಣಿಸುತ್ತೆ. ಆಮೇಲೆ ನಾನು ಹೇಳಿದಾಗೆ ಕಪ್ಪು ಕಲೆಗಳಾಗಲಿ ಚುಕ್ಕೆಗಳಾಗಲಿ ಏನೂ ಬೀಳೋದಿಲ್ಲ. ಜಸ್ಟು ವಾಶ್ ಮಾಡಿ ಆ ನೀರು ಕೆಳಗೆ ಹೋಗೋ ಥರ ಇಟ್ಟರೆ ಆಯಿತು, ಡ್ರೈ ಆಗಿಬಿಟ್ರೆ ಆಯಿತು. ಇನ್ನು ನೀವು ಏನಾದ್ರು ತೊಳೆದ್ರೆ ನೀರು ಏನಾದರೂ ನಿಂತ್ಕೊಂಡಿರುತ್ತಲ್ಲ ಅಲ್ಲೇ ಕಪ್ಪಾಗ್ಬಿಡುತ್ತೆ. ಆದರೆ ಇದರಲ್ಲಿ ಆ ಥರ ಆಗೋದಿಲ್ಲ. ಇದನ್ನ ನೀವು ಬಳಸಿ ನೋಡಿ, ಎಷ್ಟೊಂದು ಈಸಿಯಾಗಿ ಅದ್ಭುತವಾಗಿದೆ ರಿಸಲ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನೋಡಿದ್ದೀರಾ ನನ್ನ ವೀಡಿಯೋನ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ನೀವು ಸಪೋರ್ಟ್